ನಮಸ್ಕಾರ ಸ್ನೇಹಿತರೆ, ನಾವೀಗ ನೋಡ್ತಾ ಇರುವ ಕವಿತೆಯ ಹೆಸರು ಸ್ಮಾಲ್ ಸ್ಕೇಲ್ ರಿಫ್ಲೆಕ್ಷನ್ಸ್ ಆನ್ ಅ ಗ್ರೇಟ್ ಹೌಸ್. ಇದನ್ನು ಬರೆದವರು A.K.Ramanujan. ಇಲ್ಲಿ ನಾವು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೋಡ್ತೇವೆ. ಈ ಕವಿತೆಯಲ್ಲಿ ಕವಿ ತನ್ನ ಯೋಚನಾ ಲಹರಿಗಳನ್ನು ಬರೆದಿದ್ದಾರೆ. ಆ ಯೋಚನೆಗಳು ಅವರ ಮನೆಯ ಕುರಿತಾಗಿದೆ. ಆ ಮನೆ ಬೇರೆ ಯಾರದೂ ಆಗಿಲ್ಲ, ಅವರ ಸ್ವಂತ ಮನೆಯೇ ಆಗಿದೆ. ಇಲ್ಲಿ ಕವಿತೆಯ ಶೀರ್ಷಿಕೆಯೇ ಹೇಳುವಂತೆ ಈ ಕವಿತೆ ಒಂದು ದೊಡ್ಡ ಮನೆಗೆ ಸಂಬಂಧಪಟ್ಟಿದೆ. ದೊಡ್ಡ ಮನೆಯೊಳಗಿರುವಂತಹ ಸ್ಮಾಲ್ ಸಣ್ಣ ಸಣ್ಣ ವಿಷಯಗಳು ಅಥವಾ ಅದರ ರಿಫ್ಲೆಕ್ಷನ್ಗಳು ಅನ್ನುವುದು ಈ ಕವಿತೆಯ ಒಟ್ಟು ಸಾರಾಂಶವಾಗಿದೆ. ಇಲ್ಲಿ ಕವಿ ಹೇಳುವುದೇನೆಂದರೆ, ಆ ಮನೆ ಮತ್ತು ಆ ಮನೆಯೊಳಗಿರುವ ವಸ್ತು ಅಥವಾ ವ್ಯಕ್ತಿ ಪ್ರತಿಯೊಂದರ ಒಳಗೂ ಕವಿ ತುಂಬ ಆಳವಾದ ಬಾಂಧವ್ಯವನ್ನು ಒಳಗೊಂಡಿದ್ದಾರೆ ಎನ್ನುವ ಅರ್ಥವನ್ನು ಒಳಗೊಂಡಿದೆ. ಈ ಮನೆಯ ಒಂದು ವಿಶೇಷತೆ ಎಂದರೆ, ಈ ಮನೆಯೊಳಗೆ ಯಾವುದೇ ವಸ್ತು ಅಥವಾ ವ್ಯಕ್ತಿ ಬಂದರೂ ಆ ಮನೆ ಅದನ್ನು ಸೇರಿಸಿಕೊಳ್ತದೆ. ಆ ವಸ್ತು ಅಥವಾ ಆ ವ್ಯಕ್ತಿ ಮನೆಯಿಂದ ಹೊರಗೆ ಹೋಗುವುದಿಲ್ಲ, ಬದಲಾಗಿ ಮನೆಯೊಳಗೇ ಉಳಿಸುವಂತೆ ಮಾಡುತ್ತದೆ. ಅಂತಹ ಶಕ್ತಿ ಮನೆಗಿದೆ. ಕವಿ ಅವರ ಜೀವನದಲ್ಲಿ ಆದಂತಹ ಕೆಲವು ಘಟನೆಗಳನ್ನು ನೆನಪು ಮಾಡಿಕೊಳ್ತಾ ಇದ್ದಾರೆ. ಹಾಗೂ ಈಗ ನಡೀತಾ ಇರುವ ಘಟನೆಗಳ ಕುರಿತು ಕೂಡ ತನ್ನ ಯೋಚನಾ ಲಹರಿಗಳನ್ನು ಹರಿಯಬಿಟ್ಟಿದ್ದಾರೆ. ನೀವು ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ನೋಡೋಣ. Sometimes I think that nothing that ever comes into this house goes out. Things that come in every day to lose themselves among other things, lost long ago among other things lost long ago. ಈ ಮನೆಯೊಳಗೆ ಬಂದಿರುವ ಯಾವುದೇ ವಸ್ತು ಕೂಡ ಪುನಃ ಹಿಂದೆ ಹೋಗುವುದೇ ಇಲ್ಲ. ಒಳಗೆ ಬಂದ ವಸ್ತು ಆಲ್ರೆಡಿ ಇರುವಂತಹ ವಸ್ತುವಿನೊಟ್ಟಿಗೆ ಸೇರಿಕೊಂಡು ಈ ಮನೆಯಲ್ಲೇ ಒಂದಾಗಿ ಬಿಡ್ತದೆ ಹೊರತು ಮನೆಯಿಂದ ಹೊರಗೋದದ್ದು ನಾನು ನೋಡಲೇ ಇಲ್ಲ ಅಂತ ಕವಿ ಹೇಳ್ತಾರೆ. ಲೇಮ್ ವಾಂಡರಿಂಗ್ ಕೌಸ್ ಫ್ರಮ್ ನೋವೇರ್ ಹ್ಯಾವ್ ಬೀನ್ ನೋನ್ ಟು ಬಿ ಟೆದರ್ಡ್, ಗಿವನ್ ಅ ನೇಮ್, ಎನ್ಕರೇಜ್ ಟು ಗೆಟ್ ಪ್ರೆಗ್ನೆಂಟ್ ಇನ್ ದ ಬ್ರಾಡ್ ಡೇ ಲೈಟ್. ಯಾವುದೇ ಸರಿಯಾದ ಆಶ್ರಯ ಇಲ್ಲದೆ ಓಡಾಡುತ್ತಿರುವಂತಹ, ದಾರಿ ಬದಿ ಓಡಾಡುತ್ತಿರುವಂತಹ ಹಸು ಕರುಗಳಿರ್ಬೋದು, ಮನೆಯ ಪಕ್ಕ ಬಂದಾಗ, ಮನೆಯ ಹತ್ತಿರ ಬಂದಾಗ ಈ ಮನೆಯವರು ಅದಕ್ಕೆ ಪ್ರೀತಿ ಕೊಡ್ತಾರೆ, ಅದನ್ನು ಆರೈಕೆ ಮಾಡ್ತಾರೆ, ಅದಕ್ಕೆ ಆಶ್ರಯವನ್ನು ಕೊಡ್ತಾರೆ, ಹಾಗೆ ಅದಕ್ಕೊಂದು ಕರೀಲಿಕ್ಕೆ ಒಂದು ಒಳ್ಳೆಯ ಹೆಸರನ್ನಿಡ್ತಾರೆ. ಹೀಗೆಯೇ ಮನೆಯಲ್ಲಿ ಆಶ್ರಯ ಪಡೆದಂಥ ಹಸುಗಳಿಂದ ಕರುಗಳನ್ನು ಪಡೆಯಬೇಕು ಎಂದು ಮನೆಯವರು ಪ್ರಯತ್ನಿಸುತ್ತಾರೆ. ಅದಕ್ಕಾಗಿ ಒಂದಷ್ಟು ಚಟುವಟಿಕೆಗಳು ಕೂಡ ಮನೆಯಲ್ಲಿ ನಡೀತದೆ. ಆ ಸಮಯದಲ್ಲಿ ಮನೆಯ ಹುಡುಗಿಯರು ಮನೆಯ ಗೋಡೆಯ ಹಿಂಬದಿಯಲ್ಲಿ ನಿಂತುಕೊಂಡು ಹಿಣುಕಿ ನೋಡ್ತಾ ಇರ್ತಾರೆ ಅಲ್ಲಿ ನಡೆಯುವಂತಹ ಕೆಲಸದ ಕುರಿತು. ಈ ಎಲ್ಲ ಕೆಲಸಗಳು, ಕರುವನ್ನು ಪಡೆಯುವ ಪ್ರೋಸೆಸ್ ಏನೆಲ್ಲ ಇರ್ತದೆ ಅದೆಲ್ಲ ನಡೆಯುವಂತಹದ್ದು ಬ್ರಾಡ್ ಡೇ ಲೈಟ್ನಲ್ಲಿ, ಅಂದರೆ ಹಗಲು ಹೊತ್ತಿನಲ್ಲಿ. ಈ ಎಲ್ಲ ಚಟುವಟಿಕೆಗಳನ್ನು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಾವು ಗಮನಿಸ್ತಾ ಇರ್ತೇವೆ. ಆಗ ಮನೆಯ ಸಣ್ಣ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ತುಂಬ ಕುತೂಹಲ ಇರ್ತದೆ. ಅವರು ತಮ್ಮ ಆಶ್ಚರ್ಯ ಭರಿತ ಕಣ್ಣುಗಳಿಂದ ನೋಡ್ತಾ ಇರ್ತಾರೆ, ನೋಡಲಿಕ್ಕೆ ಬಯಸ್ತಾರೆ. ಆದರೆ ಹಿರಿಯರವರನ್ನು ಮನೆಯೊಳಗೆ ಕಳಿಸಿಬಿಡ್ತಾರೆ. ಆದರೂ ಈ ಹೆಣ್ಣು ಮಕ್ಕಳಿಗೆ ಮತ್ತಷ್ಟು ಆಶ್ಚರ್ಯಗಳು, ಚಕಿತತೆ ಈ ಘಟನೆಗಳ ಕುರಿತಂತೆ ಇರುತ್ತದೆ. ಒಂದಷ್ಟು ಪ್ರಶ್ನೆಗಳು ಕೂಡ ಇರುತ್ತದೆ ಅಂತ ಕವಿಯಲ್ಲಿ ಹೇಳ್ತಾರೆ. Unread library books usually mature in 2 weeks and begin to lay a row of little eggs in the ledgers for fines as silverfish in the old man's office room. Breed dynasties among long legal wars in the succulence of Victorian parchment. ಈ ಮನೆಯೊಳಗೆ ಬಂದಂತಹ ಲೈಬ್ರರಿ ಬುಕ್ಸ್ ಕೂಡ ಅದರ ನಿಗದಿತ ಸಮಯವನ್ನು ಮೀರಿ ಮನೆಯೊಳಗೇ ಉಳಿದು ಬಿಡುತ್ತದೆ. ಅದರೊಳಗೆ ಹುಳಗಳಿರ್ಬೋದು, ಮೊಟ್ಟೆ ಇಡಲಿಕ್ಕೆ ಶುರು ಮಾಡ್ತದೆ. ಅದರ ಅವಧಿ ಮೀರಿ ಅದು ಓದಲಿಕ್ಕೂ ಬಳಸಲ್ಪಡುವುದಿಲ್ಲ. ಅದರೊಂದಿಗೆ ಮನೆಯಿಂದ ಹೊರಗೆ ಪುನಃ ಲೈಬ್ರರಿಗೆ ಹೋಗುವುದು ಇಲ್ಲ. ಈ ಮನೆಯೊಳಗೆ ಬಂದಂತಹ ಬುಕ್ ಕೂಡ ಮನೆಯೊಳಗೇ ಬಾಕಿ ಆಗ್ತದೆ ಎನ್ನುವುದು ಕವಿಯ ಯೋಚನೆ. ಪುಸ್ತಕಗಳನ್ನಿಡುವ ಶೆಲ್ಫ್ಗಳಲ್ಲಿ ಹುಳಗಳು ಅದರ ಮೊಟ್ಟೆಗಳನ್ನಿರ್ತವೆ. ಅದು ಹೊರಗೆ ಬಂದು ಅದನ್ನು ಒಂದಷ್ಟು ರೀಪ್ರೊಡ್ಯೂಸ್ ಮಾಡ್ತದೆ. ಹಾಗೆ ಅದರ ಜನ್ರೇಷನ್ ಮುಂದೆ ಬೆಳೀತಾ ಇರ್ತದೆ. ಹೇಗೆ ಬೆಳೀತಾ ಇರ್ತದೆ ಅಂದರೆ, ವಿಕ್ಟೋರಿಯನ್ ಪಾರ್ಚ್ಮೆಂಟ್, ವಿಕ್ಟೋರಿಯನ್ ಅವಧಿಯಲ್ಲಿದ್ದಂತಹ ಪುಸ್ತಕಗಳ ಬೈಂಡಿಂಗ್ ಪ್ರೋಸೆಸ್ಸಿಗೆ ಆ ಹೆಸರನ್ನು ಇಡ್ತಾರೆ. ಹಾಗೆ ಬೆಳೀತಾ ಇರ್ತದೆ. ಅದಕ್ಕೆ ಎಂಡ್ ಅಂತ ಇರುವುದಿಲ್ಲ. ಅಂದರೆ ಅದನ್ನು ಕ್ಲೀನ್ ಮಾಡುವ ಜನ ಯಾರು ಇರುವುದಿಲ್ಲ. ಮನೆಯೊಳಗೆ ಬಂದಂಥ ಕೀಟ ಕೂಡ ಮನೆಯೊಳಗೆ ಬಾಕಿ ಆಗ್ತದೆ, ಉಳಿತದೆ ಮತ್ತು ಬೆಳೀತದೆ. Neighbors' dishes brought up
with the greasy sweets they made all night the day before yesterday for the wedding anniversaries of a god. Never leave the house they enter. ನೆರೆಹೊರೆಯ ಮನೆಯವರು ಕೊಟ್ಟಂತಹ ಸಿಹಿ ತಿಂಡಿಗಳಿರಬಹುದು. ಆ ಸಿಹಿ ತಿಂಡಿಗಳ ಉದ್ದೇಶ ಬೇರೆ ಬೇರೆ ಆಗಿರಬಹುದು. ಯಾವುದೋ ಒಂದು ಆಚರಣೆಗಳಿರಬಹುದು ಅಥವಾ ಹಬ್ಬ ಹರಿದಿನಗಳಿರಬಹುದು. ಆ್ಯನಿವರ್ಸರಿ ಆಫ್ ಅ ಗಾಡ್ ಅಂದರೆ ಶಿವದೇವರ ವಿವಾಹ, ಶಿವರಾತ್ರಿಯ ದಿವಸ ಆದ ರೀತಿ ಯಾವುದಾದ್ರೂ ವಿಶೇಷ ದಿನಗಳಲ್ಲಿ ಕೊಟ್ಟಂತಹ ಸಿಹಿ ತಿಂಡಿಗಳಿರ್ಬೋದು. ಈ ತಿಂಡಿಗಳು ಸಮೇತ ಮನೆಯೊಳಗೆ ಬಂದ ಮೇಲೆ ಪುನಃ ಓದದ್ದು ನಾನು ನೋಡೇ ಇಲ್ಲ, ಮನೆಯೊಳಗೆ ಬಾಕಿಯಾಗ್ತದೆ ಅಂತ ಕವಿ ಹೇಳ್ತಾರೆ. Like the servants, the phonographs, the epilepsies in the blood, son-in-law who quite forget their mothers but stay to check accounts or teach arithmetic to niece. ಈ ಮನೆಯೊಳಗೆ ಬಂದಂತಹ ಸರ್ವೆಂಟ್ಸ್ಗಳು, ಮನೆಯ ವರ್ಕರ್ ಏನಿರ್ಬೋದು, ಅವರು ಕೂಡ ರಿಟರ್ನ್ ಹೋಗೋದು ಅಂತ ಇಲ್ಲ. ವ್ಯಕ್ತಿ ವಸ್ತು ಮಾತ್ರ ಅಲ್ಲ, ಮನೆಯೊಳಗೆ ಬಂದಂತಹ ಒಂದು ರೋಗ, ಎಪಿಲೆಪ್ಸಿಸ್ ಅನ್ನುವ ರೋಗ ಕೂಡ ಆ ಮನೆಯ ಎಲ್ಲ ಸದಸ್ಯರನ್ನು ಒಬ್ಬರಾದ ಮೇಲೆ ಹೀಗೆ ಹರಡ್ತಾ ಹೋಗ್ತಾ ಇದೆ. ಆ ಮನೆಯೊಳಗೆ ನಿಂತಿದೆ ಬಿಟ್ಟರೆ ಆ ರೋಗ ಕೂಡ ಮನೆಯನ್ನು ಬಿಟ್ಟು ಹೋಗಿಲ್ಲ. ಇದು ಪಿಟ್ಸ್ ರೀತಿಯ ಒಂದು ಕಾಯಿಲೆಯಾಗಿದೆ. ಹಾಗೆ ಈ ಮನೆಯೊಳಗೆ ಬಂದಂತಹ ಅಳಿಯ ಕೂಡ, ಅವರ ಅತ್ತೆಯನ್ನು ಮಾವನನ್ನು ಮಾತಾಡಿಕೊಂಡು ಹೋಗಲಿಕ್ಕೆ ಅಂತ ಬಂದ ಅಳಿಯ ಕೂಡ ಆ ಮನೆಯನ್ನು ಬಿಟ್ಟು ಹೋಗದೆ ಅವನ ಸ್ವಂತ ತಂದೆ ತಾಯಿಯನ್ನು ಮರೆತು ಆ ಮನೆಯಲ್ಲೇ ಬಾಕಿಯಾಗ್ತಾನೆ. ಅತ್ತೆಗೆ ಮನೆಯ ವಿಷಯದಲ್ಲಿ ಹೆಲ್ಪ್ ಮಾಡ್ತಾ ಇರ್ತಾನೆ ಅಥವಾ ಮಾವನಿಗೆ ಅವರ ಆಫೀಸ್ ಕೆಲಸದಲ್ಲಿ ಹೆಲ್ಪ್ ಮಾಡಿಕೊಂಡು, ಅದು ಎರಡೂ ಇಲ್ಲದಿದ್ದರೆ ಮನೆಯಲ್ಲಿರುವ ಸಣ್ಣ ಮಕ್ಕಳಿಗೆ ಅಂಕಗಣಿತವನ್ನು ಕಲಿಸಲಿಕ್ಕೆ ಮನೆಯಲ್ಲೇ ಉಳಿದು ಬಿಡ್ತಾನೆ. ಆರ್ ದ ವುಮನ್ ಹೂ ಕಮ್ ಹ್ಯಾಸ್ ವೈವ್ಸ್ ಫ್ರಮ್ ಹೌಸಸ್ ಓಪನ್ ಆನ್ ಒನ್ ಸೈಡ್ ಟು ರೈಸಿಂಗ್ ಸನ್ಸ್, ಆನ್ ಅನದರ್ ಟು ದ ಸೆಟ್ಟಿಂಗ್, accustomed to wait and to yield to monsoons in the mountains calendar, beating through the hanging banana leaves. ಮನೆಗೆ ಮಡದಿಯರಾಗಿ ಬಂದಂತಹ ಮಹಿಳೆಯರು ಕೂಡ ಅದೇ ಮನೆಯಲ್ಲಿ ಉಳಿದು ಬಿಡ್ತಾರೆ. ಸೂರ್ಯೋದಯವಾಗುತ್ತೆ, ಹಾಗೆ ಸೂರ್ಯಾಸ್ತ ಆಗುತ್ತೆ, ಪುನಃ ಸೂರ್ಯೋದಯ ಆಗಿ ಸೂರ್ಯಾಸ್ತ ಆದರೂ ಕೂಡ ಎಷ್ಟೋ ಸಮಯ ಕಳೆದರೂ ಕೂಡ ಎಲ್ಲರೂ ಆ ಮನೆಯಲ್ಲೇ ಇರ್ತಾರೆ. ಕ್ರಿಮಿಕೀಟ, ವ್ಯಕ್ತಿ, ವಸ್ತು ಎಲ್ಲವೂ ಕೂಡ. ಆ್ಯಂಡ್ ಆಲ್ಸೋ ಎನಿಥಿಂಗ್ ದಟ್ ಗೋಸ್ ಔಟ್ ವಿಲ್ ಕಮ್ ಬ್ಯಾಕ್, processed and often with long bills attached, like the hooped balls of cotton shipped off to invisible Manchester and brought back mild and folded for a price, cloth for our days, middle class loins and muslin for our richer nights, letters mailed. ಈ ಮನೆಯೊಳಗೆ ಬಂದಂತಹ ಕೆಲವು ವಸ್ತುಗಳು ಕೆಲವೊಂದು ಅನಿವಾರ್ಯ ಕಾರಣಕ್ಕೆ ಹೊರಗೆ ಹೋಗಬಹುದು, ಓದದ್ದು ಪುನಃ ಬರ್ತದೆ. ಹೇಗೆ ಬರ್ತದೆ? ಪ್ರೊಸೆಸ್ಡ್ ಆ್ಯಂಡ್ ಆಫನ್ ವಿತ್ ಲಾಂಗ್ ಬಿಲ್ಸ್ ಅಟ್ಯಾಚ್ಡ್. ಅದು ಕೆಲವೊಂದು ಪ್ರೋಸೆಸ್ಗಳು, ಕೆಲವೊಂದು ಅದರಲ್ಲಿ ಚೇಂಜಸ್ಗಳು, ಅಡಿಷನ್ ಎಲ್ಲ ಆಗಿ ಬರ್ತದೆ. ಮನೆಗೆ ಬಂದಾಗ ಏನಾಗಿರ್ತದೆ? ಲಾಂಗ್ ಬಿಲ್ಸ್ ಅಟ್ಯಾಚ್ಡ್. ಅಮೌಂಟ್ ಜಾಸ್ತಿ ಆಗಿರ್ಬೋದು ಅಥವಾ ಅದರ ಲೆಂತ್ ಜಾಸ್ತಿ ಆಗಿರ್ಬೋದು, ಅದರ ಶೇಪ್ ಜಾಸ್ತಿ ಆಗಿರ್ಬೋದು, ಇನ್ನೊಂದಷ್ಟು ಅಡಿಷನ್ ಆಗಿ ಆ ಮನೆಯೊಳಗೆ ಪುನಃ ಬಂದು ಸೇರಿಕೊಳ್ತದೆ. ಇಲ್ಲಿ ಈ ಮನೆಯಲ್ಲಿ ಬೆಳೆದಂತಹ ಕಾಟನ್ ಏನಾಗುತ್ತೆ? ಶಿಪ್ಡ್ ಆಫ್ ಟು ಇನ್ವಿಸಿಬಲ್ ಮ್ಯಾಂಚೆಸ್ಟರ್ ಅಂದರೆ ಒಂದು ಲಂಡನ್ನಲ್ಲಿರುವ ಒಂದು ಪ್ಲೇಸ್. ಆ ಪ್ಲೇಸಲ್ಲಿ ಕಚ್ಚಾ ವಸ್ತುವಾಗಿ ಹೋದಂತಹ ಕಾಟನ್ ಅಲ್ಲಿ ಬಟ್ಟೆಯಾಗಿ ಹೊರಗೆ ಬರ್ತದೆ, ಸಿದ್ಧ ಉಡುಪು ಆಗಿ ಹೊರಗೆ ಬರುವಂಥ ಒಂದು ಜಾಗ. ಅದೇ ಥರ ಇವರು ಕಳಿಸಿದಂತಹ ಕಾಟನ್, ಆ ಮನೆಯಿಂದ ಹೋದಂಥ ಕಾಟನ್ ಅಲ್ಲಿಯ ಮಿಲ್ಲುಗಳಿಗೆ ಹೋಗಿ ಬಟ್ಟೆಯಾಗಿ ಪುನಃ ಫೋಲ್ಡ್ ಆಗಿ ಮನೆಯೊಳಗೆ ಬಂದು ಬಿಡ್ತದೆ. ಮನೆಯೊಳಗೆ ಬಂದಂತಹ ಬಟ್ಟೆಗಳಿಗೆ ಬೇರೆ ಬೇರೆ ದರ ನಿಗದಿಯಾಗಿರುತ್ತದೆ. ಕ್ಲೋತ್ ಫಾರ್ ಅವರ್ ಡೇಸ್, ಮಿಡಲ್ ಕ್ಲಾಸ್ ಲಯನ್ಸ್ ಅಂದರೆ ನಾವು ಸೌತ್ ಇಂಡಿಯನ್ನಲ್ಲಿ ಉಡುವಂತಹ ಲುಂಗಿ ಅಂತ ಹೇಳ್ಬೋದು, ಅದು ಮಿಡಲ್ ಕ್ಲಾಸ್ ಪೀಪಲ್ಗಳಿಗೆ ಆಗುವಂಥದ್ದು. ಅದೇ ಥರ ಮಸ್ಲಿನ್ ಬಟ್ಟೆಗಳು ಅಂದರೆ ಉಣ್ಣೆಯಿಂದ ಮಾಡಲ್ಪಟ್ಟ ಬಟ್ಟೆಗಳು ರಿಚ್ ಕ್ಲಾಸಿನ ಜನಗಳು ಹಾಕ್ಕೊಳ್ಳುವಂಥ ಬಟ್ಟೆ ಕೂಡ ಆ ಮನೆಯೊಳಗೆ ಬರ್ತದೆ. ಇದೆಲ್ಲದ ಇನ್ಫಾರ್ಮೇಷನ್ ಲೆಟರ್ಸ್ ಅಲ್ಲಿ ಮೇಲ್ ಮಾಡಿರ್ತಾರೆ, ಲೆಟರ್ಸಲ್ಲಿ ಮೇಲ್ ಆಗಿರುತ್ತೆ. ಹ್ಯಾವ್ ಅ ವೇ of finding their way back with many redirections to wrong addresses and red ink marks, earned in Tiruvalla and Sialkot, and ideas behave like rumors. Once casually mentioned somewhere, they come back to the door as prodigies. ಕಳಿಸಲ್ಪಟ್ಟ ಮೇಲ್ಗಳು ಹೇಗೆ ಬರ್ತವೆ ಅಂದರೆ ಅದರ ದಾರಿಯನ್ನು ಹುಡುಕಿಕೊಂಡು ಬರ್ತವೆ. ಅದಕ್ಕೆ ಡೈರೆಕ್ಷನ್ಸ್ ಇರ್ತದೆ. ಒಂದೊಂದು ಸಲ ರಾಂಗ್ ಅಡ್ರೆಸ್ಗೆ ಹೋಗಿ ಬರ್ತದೆ, ಒಂದೊಂದು ಸಲ ರೆಡ್ ಇಂಕ್ ಮಾರ್ಕ್ ಮಾಡಿದ್ದನ್ನು ನೋಡಿಕೊಂಡು ಬರ್ತದೆ. ಹಾಗೆ ಹಣ ಕೂಡ ಅರ್ನ್ಡ್ ಇನ್ ತಿರುವಲ್ಲ ಆ್ಯಂಡ್ ಸಿಯಾಲ್ಕೋಟ್ ಎರಡು ನಗರಗಳು, ಅಲ್ಲಿ ಅರ್ನ್ ಮಾಡಿದಂತಹ ಮನಿ. ಆ್ಯಂಡ್ ಐಡಿಯಾಸ್ ಬಿಹೇವ್ ಲೈಕ್ ರೂಮರ್ಸ್, ಒಂದೊಂದು ಸಲ ಯೋಚನೆಗಳು ರೂಮರ್ಸ್, ಅಪವಾದಗಳಾಗಿ ಕೆಲಸ ಮಾಡ್ತವೆ.
ಕೆಲವೊಂದು ಸಲ ಇವೆಲ್ಲ ಆಶ್ಚರ್ಯಕರವಾಗಿ ಮನೆಯಿಂದ ಹೊರಗೋದ್ರೂ ರಿಟರ್ನ್ ಆ ಮನೆಗೆ ಬಂದು ಸೇರ್ತದೆ. ಇಲ್ಲಿ ಪ್ರೊಡಿಜೀಸ್ ಅಂದರೆ ಆಶ್ಚರ್ಯಕರವಾಗಿ. ಬಾರ್ನ್ ಟು ಪ್ರಾಡಿಗಲ್ ಫಾದರ್ಸ್ ವಿತ್ ಐಸ್ ದ್ಯಾಟ್ ವೇಗ್ಲಿ ಲುಕ್ ಲೈಕ್ ಅವರ್ ಓನ್, ಲೈಕ್ ವಾಟ್ ಅಂಕಲ್ ಸೆಡ್ ದ ಅದರ್ ಡೇ. ಇಲ್ಲಿ ಅವರು ರೂಮರ್ಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಕೆಲವೊಂದು ರೂಮರ್ಗಳು ಒಬ್ಬ ವ್ಯಕ್ತಿ ಹುಟ್ಟಿಸ್ತಾನೆ, ಪ್ರಾಡಿಗಲ್ ಫಾದರ್ಸ್, ಯಾರೋ ಒಬ್ಬ ರೂಮರನ್ನು ಹುಟ್ಟು ಹಾಕ್ತಾನೆ. ಅದು ತಿರುಗಿ ಆ ಮನೆಗೆ ಬರುವಾಗ ಅದರ ಶೇಪೇ ಚೇಂಜ್ ಆಗಿರ್ತದೆ ಅಥವಾ ಇನ್ನೇನೋ ಒಂದು ಕಾಂಟ್ರವರ್ಸಿ ಅಲ್ಲಿ ಕ್ರಿಯೇಟ್ ಆಗಿರ್ತದೆ ಅನ್ನೋದನ್ನು ಇಲ್ಲಿ ಕವಿ ಹೇಳ್ತಾರೆ. ಆ ರೂಮರ್ ಹೇಗಿರ್ತದೆ ಅಂದರೆ, ಒಂದು ಅಂಕಲ್ ಹೇಳಿದ್ದಾರೆ. ಹೇಗೆ ಅಂಕಲ್ ಹೇಳಿದ್ದಾರೆ? ದ್ಯಾಟ್ ಎವ್ರಿ ಪ್ಲಾಟಿನಸ್ ವಿ ರೀಡ್. ಇಲ್ಲಿ ಪ್ಲಾಟಿನಸ್ ಅನ್ನುವರೊಬ್ಬರು ಗ್ರೇಟ್ ಸ್ಕಾಲರ್ ಆಗಿದ್ದರು ಆ ಸಮಯದಲ್ಲಿದ್ದಂಥವರು. ಈಸ್ ವಾಟ್ ಸಮ್ ಅಲೆಕ್ಸಾಂಡರ್ ಲೂಟೆಡ್ ಬಿಟ್ವೀನ್ ದ ಮಲೇರಿಯಾ ರಿವರ್ಸ್. ಪ್ಲಾಟಿನಸ್ ಏನು ಹೇಳ್ತಾ ಇದ್ರು ಅಂದರೆ, ಇಲ್ಲೊಂದು ರೂಮರ್ ಇದೆ, ಅಲೆಕ್ಸಾಂಡರ್ ದ ಗ್ರೇಟ್ ಅಲೆಕ್ಸಾಂಡರ್ ಕಿಂಗ್ ಭಾರತವನ್ನು ಲೂಟ್ ಮಾಡಿ ಹೋಗಬೇಕಾದ್ರೆ ಒಂದು ನದಿ ದಾಟ್ತಾ ಇದ್ದಾಗ ಅಲ್ಲಿ ಮಲೇರಿಯಾದ ಮಾಸ್ಕಿಟೋಗಳು ಸೊಳ್ಳೆಗಳು ಅವರನ್ನು ಕಚ್ಚಿ ಅಲೆಕ್ಸಾಂಡರ್ ತೀರ್ಕೊಂಡ್ರು ಅನ್ನುವ ರೂಮರನ್ನು ಹೀಗೆ ಪ್ಲಾಟಿನಸ್ ಹೇಳ್ತಾರೆ. ಅದೇ ತರಹ ಇಲ್ಲಿ ಒಬ್ಬ ವ್ಯಕ್ತಿ ಕೂಡ ಆ ಮನೆಯ ಬಗ್ಗೆ ಬೇಡದ ರೂಮರ್ಸ್ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದಾನೆ ಅನ್ನೋದನ್ನು ಕವಿ ಹೇಳ್ತಾ ಇದ್ದ. ಆ ಬೆಗ್ಗರ್ ಒನ್ಸ್ ಕೇಮ್ ವಿತ್ ಅ ವಯಲಿನ್ ಟು ಕ್ರಾಕ್ ಔಟ್ ಅ ಪ್ರಾಸ್ಟಿಟ್ಯೂಟ್ ಸಾಂಗ್ ದಟ್ ಅವರ್ ವಾಯ್ಸ್ಲೆಸ್ ಕೂಕ್ ಸ್ಯಾಂಗ್ ಆಲ್ ದ ಟೈಮ್ ಇನ್ ಅವರ್ ಬ್ಯಾಕ್ ಯಾರ್ಡ್. ಒಂದು ವಯಲಿನನ್ನು ಇಟ್ಕೊಂಡು ಬಂದ ಒಬ್ಬ ಭಿಕ್ಷುಕ ಬೇರೆ ರೀತಿಯ ಸೌಂಡ್ ಮಾಡ್ತಾನೆ. ಆ ಸೌಂಡಿಗೆ ಕ್ರಾಕ್ ಅಂತ ಹೇಳ್ತಾರೆ ಕವಿಯಲ್ಲಿ. ಅಲ್ಲಿ ಹಾಡ್ತಾ ಇರೋ ಸಾಂಗ್ ಬಂದು ಪ್ರಾಸ್ಟಿಟ್ಯೂಟ್ ಸಾಂಗ್. ಅದು ಹೇಗಿತ್ತಂದರೆ, ವಾಯ್ಸ್ಲೆಸ್ ಕುಕ್ ಸ್ಯಾಂಗ್ ಆಲ್ ದ ಟೈಮ್ ಇನ್ ಅವರ್ ಬ್ಯಾಕ್ ಯಾರ್ಡ್. ನಮ್ಮ ಮನೆ ಹಿಂಬದಿಯಲ್ಲಿ ಅಡುಗೆ ಮಾಡುವವ ಹೇಗೆ ಕರಿತಾ ಇರ್ತಾನೆ, ಹೇಗೆ ಅವನು ಮಾತಾಡ್ತಾ ಇರ್ತಾನೆ, ಸ್ವರ ಕೇಳ್ತಾ ಇರ್ತದೆ, ಬಟ್ ಆ ಮಾತಿಗೆ ಸ್ವರಕ್ಕೆ ಯಾವುದೇ ಮಾನ್ಯತೆ ಇರುವುದಿಲ್ಲ. ಅದೇ ಥರ ಇಲ್ಲಿ ಈ ಬೆಗ್ಗರ್ ಕೂಡ ಕೂಗ್ತಾ ಇದ್ದಾನೆ ಅಥವಾ ಅವನ ವಯಲಿನಲ್ಲಿ ಏನೋ ಸಾಂಗ್ ಹಾಡ್ತಾ ಇದ್ದಾನೆ. ನಥಿಂಗ್ ಸ್ಟೇಸ್ ಔಟ್, ಡಾಟರ್ಸ್ ಗೆಟ್ ಮ್ಯಾರಿಡ್ ಟು ಶಾರ್ಟ್ ಲಿವ್ಡ್ ಇಡಿಯಟ್ಸ್. ಇಲ್ಲಿ ಯಾವುದೇ ವಸ್ತು, ವ್ಯಕ್ತಿ ಅಥವಾ ಮನೆಯಿಂದ ಹೊರಗೆ ಉಳಿಯುವುದಿಲ್ಲ. ಯಾಕೆಂದರೆ ಡಾಟರ್ಸನ್ನು ಮದುವೆ ಮಾಡಿ ಕೊಡ್ತಾರೆ. ಆ ಮನೆಯ ಮಗಳನ್ನು ಮದುವೆ ಮಾಡಿ ಕೊಟ್ಟರೆ ಯಾರಿಗೆ ಕೊಟ್ಟಿರ್ತಾರೆ? ಶಾರ್ಟ್ ಲಿವ್ಡ್ ಇಡಿಯಟ್ಸ್. ಶಾರ್ಟ್ ಲಿವ್ಡ್ ಇಡಿಯಟ್ಸ್ ಅಂದರೆ ಮಕ್ಕಳನ್ನು ಮದುವೆ ಮಾಡಿಕೊಟ್ಟಂತಹ ಅವರ ಅಳಿಯಂದಿರು ತುಂಬ ಸಮಯ ಬದುಕುವುದಿಲ್ಲ, ಸ್ವಲ್ಪ ದಿನಗಳಲ್ಲೇ ಡೆತ್ ಆಗ್ತಾರೆ. ಸನ್ಸ್ ಹೂ ರನ್ ಅವೇ ಕಮ್ ಬ್ಯಾಕ್ ಇನ್ ಗ್ರ್ಯಾಂಡ್ ಚಿಲ್ಡ್ರನ್ who recite Sanskrit to approving old men or bring betel nuts for visiting uncles. ಮನೆಯ ಮಕ್ಕಳು, ಗಂಡು ಮಕ್ಕಳು ಏನು ಮಾಡ್ತಾರೆ, ಅವರು ಮನೆಯಿಂದ ಹೊರಗೆ ಹೋದರೂ ಸ್ವಲ್ಪ ಸಮಯದಲ್ಲೇ ಹಿಂದೆ ಬರ್ತಾರೆ. ಬರುವಾಗ ಮೊಮ್ಮಕ್ಕಳನ್ನು ತಗೊಂಡು ಬರ್ತಾರೆ. ಆ ಮೊಮ್ಮಕ್ಕಳು ಹೇಗಿರ್ತಾರಂದರೆ, ಆ ಮೊಮ್ಮಕ್ಕಳು ಬರುವಾಗ ಸಂಸ್ಕೃತ್ ಕಲ್ತ್ಕೊಂಡು ಬರ್ತಾರೆ. ಯಾಕಂದರೆ ಮನೆಯಲ್ಲಿರುವ ಹಿರಿಯ ಜೀವಗಳೊಂದಿಗೆ ಮಾತಾಡಲಿಕ್ಕೆ. ಹಾಗೆಯೇ ಕೆಲವೊಂದು ಬೀಟಲ್ ನಟ್ಸ್ ಅಂದರೆ ಎಲೆ ಅಡಿಕೆ ಎಲೆಗಳನ್ನು ತರ್ತಾರೆ. ಯಾಕೆ? ಅಲ್ಲಿ ಎಲೆ ಅಡಿಕೆ ತಿನ್ನುವಂತಹ ಪ್ರೌಢಾವಸ್ಥೆಯಲ್ಲಿರುವ ಅಥವಾ ಮಧ್ಯ ವಯಸ್ಸಿನ ಅಂಕಲ್ಗಳಿಗೆ, ಮಾವಂದಿರಿಗೆ ಕೊಡಲಿಕ್ಕೋಸ್ಕರ ಅದನ್ನೆಲ್ಲ ತಗೊಂಡು ಬರ್ತಾರೆ. ಹೂ ಕೀಪ್ ದೆಮ್ ಗ್ಯಾಪಿಂಗ್ ವಿತ್ ಅನೆಕ್ಡಾಟ್ಸ್ ಆಫ್ ಅನ್ಸೀನ್ ಫಾದರ್ಸ್. ಇಲ್ಲಿರುವ ಅಂಕಲ್ಗಳು ಏನು ಮಾಡ್ತಾರೆ ಅಂದರೆ, ಅವರ ಕಾಣದೇ ಇರುವ ತಾತಂದಿರಿಗಳ ಬಗ್ಗೆ, ಪಿತೃಗಳ ಬಗ್ಗೆ ಹೇಳ್ತಾ ಇರ್ತಾರೆ. ಅವರ ಕಥೆಗಳೇನಿರ್ತವೆ ಎಲ್ಲವನ್ನು ಈ ಮಕ್ಕಳಿಗೆ, ಚಿಕ್ಕ ಮೊಮ್ಮಕ್ಕಳಿಗೆ ಹೇಳ್ತಾ ಇರ್ತಾರೆ. ಆರ್ ಟು ಬ್ರಿಂಗ್ ಗ್ಯಾಂಗಸ್ ವಾಟರ್ ಅಂದರೆ ಗಂಗಾ ನದಿಯ ನೀರನ್ನು ಅದು ಕಾಪರ್ ಪಾಟಲ್ಲಿ, ತಾಮ್ರದ ತಂಬಿಗೆಯಲ್ಲಿ ತರ್ತಾರೆ. ಫಾರ್ ದ ಲಾಸ್ಟ್ ಆಫ್ ದ ಡೈಯಿಂಗ್ ಆನ್ಸಿಸ್ಟರ್ಸ್ ರ್ಯಾಟಲ್ ಇನ್ ದ ಥ್ರೋಟ್. ಇಲ್ಲಿ ಗ್ಯಾಂಗಸ್ ವಾಟರನ್ನು ಯಾಕೆ ತರ್ತಾರೆ ಅಂದರೆ, ನಮ್ಮಲ್ಲೊಂದು ನಂಬಿಕೆ ಇದೆ ಹಿಂದೂ ಸಂಸ್ಕೃತಿಯ ಪ್ರಕಾರ, ಸಾವಿನ ಕೊನೆಯ ಕ್ಷಣದಲ್ಲಿ ಗಂಗಾ ನದಿಯ ನೀರು ಕುಡಿಸಿದರೆ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗ್ತದೆ, ಮುಕ್ತಿ ಪ್ರಾಪ್ತಿಯಾಗ್ತದೆ ಎನ್ನುವ ನಂಬಿಕೆ ಇದೆ. ಅದೇ ಥರ ಇಲ್ಲಿ ಮೊಮ್ಮಕ್ಕಳು ಗ್ಯಾಂಗಸ್ ವಾಟರನ್ನು ತರ್ತಾರೆ. And though many times from everywhere, recently only twice, once in 1943 from as far as the Sahara. ಇಲ್ಲಿ ತುಂಬ ಸಲ ಈ ಥರ ಆಗಿದೆ, ಅದು ತುಂಬ ಕಡೆಗಳಿಂದ. ಈ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಗಿದೆ, ಅದು 2ನೇ ಸಲ. ಒನ್ಸ್ ಇನ್ 1943 ಏನಾಗಿತ್ತು ಅಂದರೆ, ಸಹರಾ ಫ್ರಮ್ ಆಸ್ ಫಾರ್ ಆಸ್ ದ ಸಹರಾ ಅಂದರೆ ವರ್ಲ್ಡ್ನ ಬಿಗ್ಗೆಸ್ಟ್ ಡೆಸರ್ಟ್, ಮರುಭೂಮಿಯಲ್ಲಿ ಹಾಫ್ ನ್ಯಾವ್ಡ್ ಬೈ ಡೆಸರ್ಟ್ ಫಾಕ್ಸಸ್, ಅರ್ಧ ತಿನ್ನಲ್ಪಟ್ಟ ಡೆಸರ್ಟ್ ಫಾಕ್ಸ್ಗಳ ದೇಹವನ್ನು ತರಲು. ಇಲ್ಲಿ ನ್ಯಾವ್ಡ್ ಅಂದರೆ ಅರ್ಧ ತಿನ್ನಲ್ಪಟ್ಟ ನರಿಯ ದೇಹವನ್ನು ಈ ಮನೆಗೆ ತಂದಿದ್ರು. ಇನ್ ದ ನಾರ್ತ್ ಆ nephew with strips on his shoulder was called an incident on that border and was brought back in plane and train and military truck even before the telegrams reached on a perfectly good.
ನಾರ್ತಿಂದ ಬಂದ ನೆಫ್ಯೂ ಅಂದರೆ ಅಳಿಯ, ಅವನು ಶೋಲ್ಡರ್ನ ಮೇಲೆ ಸ್ಟ್ರೈಪ್ಸ್ ಇರ್ತದೆ, ಅಂದರೆ ಅವನೊಂದು ಆರ್ಮಿಯಲ್ಲಿ ವರ್ಕ್ ಮಾಡ್ತಾ ಇದ್ದ. ವಾಸ್ ಕಾಲ್ಡ್ ಆ್ಯನ್ ಇನ್ಸಿಡೆಂಟ್ ಆನ್ ದ ಬಾರ್ಡರ್ ಆ್ಯಂಡ್ ವಾಸ್ ಬ್ರಾಟ್ ಬ್ಯಾಕ್ ಇನ್ ಅ ಪ್ಲೇನ್. ಅವರು ಆರ್ಮಿಯಲ್ಲಿ ವರ್ಕ್ ಮಾಡ್ತಾ ಏನೋ ಒಂದು ಇನ್ಸಿಡೆಂಟ್ ಆಗಿ ಪುನಃ ಅದೇ ಮನೆಗೆ ರಿಟರ್ನ್ ಬರ್ತಾ ಇದ್ದಾರೆ. ಹೇಗೆ ಬರ್ತಾ ಇದ್ದಾನೆ? ಬ್ರಾಟ್ ಬ್ಯಾಕ್ ಇನ್ ಪ್ಲೇನ್ ಆ್ಯಂಡ್ ಟ್ರೈನ್ ಆ್ಯಂಡ್ ಮಿಲಿಟರಿ ಟ್ರಕ್. ಪ್ಲೇನಲ್ಲಿ, ಟ್ರೈನಲ್ಲಿ, ಮಿಲಿಟರಿ ಟ್ರಕ್ಕಲ್ಲಿ, ಹೀಗೆ ಮೂರು ಗಾಡಿಯಲ್ಲಿ ಬರ್ತಾ ಇದ್ದಾನೆ. ಆದರೆ ಬರೆಯುವ ಸ್ಪೀಡ್ ಹೇಗಿದೆ ನೋಡಿ. ಈವನ್ ಬಿಫೋರ್ ದ ಟೆಲಿಗ್ರಾಮ್ಸ್ ರೀಚ್ಡ್. ಮನೆಗೆ ಟೆಲಿಗ್ರಾಮ್ ಈ ಥರ ಬರ್ತಾ ಇದ್ದಾನೆ ಅಂತ ಹೇಳುವ ಮಾಹಿತಿ ಮನೆಗೆ ತಲುಪುವ ಮೊದಲೇ ಅಳಿಯ ಬಂದು ಮನೆಗೆ ರೀಚ್ ಆಗಿದ್ದ. ಅಷ್ಟು ಬೇಗ ಮರಳಿ ಬಂದ. ಈ ರೀತಿಯಾಗಿ ಆ ಗ್ರೇಟ್ ಹೌಸ್ ಏನಿದೆ, ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಪ್ರತಿಫಲಿತಗೊಂಡಿದೆ. ಅದೇ ಸ್ಮಾಲ್ ರಿಫ್ಲೆಕ್ಷನ್ ಆನ್ ಅ ಗ್ರೇಟ್ ಹೌಸ್, ರಿಟನ್ ಬೈ A.K.Ramanujan. ವಿವರಣೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.